ಹಲೋ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೈತರ ಬೆಳೆ ಪರಿಹಾರ ಪಡೆಯುವಂಥ ರೈತರು ಎಷ್ಟು ಎಕರೆ ಒಂದು ತೋಟಗಾರಿಕೆ ಬೆಳೆಗಳು ಮತ್ತು ಕೃಷಿ ಕ್ಷೇತ್ರದ ಬೆಳೆಗಳು ಎಷ್ಟು ಬೆಳೆ ಅಥವಾ ಎಷ್ಟು ಎಕರೆ ಲಾಸ್ ಆಗಿದೆ, ಇದರ ಬಗ್ಗೆ ಸಂಪೂರ್ಣವಾದಂಥ ವಿವರ ಇಲ್ಲಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವಂಥ ಪ್ರದೇಶದ ಒಂದು ವಿಸ್ತೀರ್ಣ, ಎಷ್ಟು ಬೆಳೆ ಒಂದು ಲಾಸ್ ಆಗಿರುವಂಥದ್ದು ಅನ್ನೋದು ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಡಿಸ್ಟಿಕ್ನವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ. ಕರ್ನಾಟಕದಾದ್ಯಂತ 31 ಜಿಲ್ಲೆಯವರು ಕೂಡ ಈ ವಿಡಿಯೋನ ನೋಡಿ, ನಿಮಗೂ ಕೂಡ ಮುಂದೆ ಅನುಕೂಲ ಆಗುತ್ತೆ. ಇವತ್ತು ತಿಳಿಸ್ತಾ ಇರುವಂಥದ್ದು ಒಂದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಧಾರವಾಡದಲ್ಲಿ ಕೃಷಿ ಕ್ಷೇತ್ರ ಒಂದು ಇಲ್ಲಿ ಲಾಸ್ ಆಗಿರುವಂಥದ್ದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲಿ 16,910.21 ಎಕರೆದಷ್ಟು ಇಲ್ಲಿ ಕೃಷಿ ಕ್ಷೇತ್ರ ಮತ್ತು ತೋಟಗಾರಿಕೆ 895 ಎಕರೆದಷ್ಟು ಧಾರವಾಡ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಮತ್ತು ಹುಬ್ಬಳ್ಳಿಯಲ್ಲಿ ನೋಡೋದಾದರೆ ಇಲ್ಲಿ ಒಟ್ಟು ಧಾರವಾಡದಲ್ಲಿ 17,005.21 ಎಕರೆಗಳು ಲಾಸ್ ಆಗಿರುವಂಥದ್ದು. ಮತ್ತು ಹುಬ್ಬಳ್ಳಿಯಲ್ಲಿ ನೋಡೋದಾದರೆ 17,998.32 ಇಲ್ಲಿ ತೋಟಗಾರಿಕೆಯಲ್ಲಿ ಯಾವುದೇ ಇಲ್ಲ. ಹುಬ್ಬಳ್ಳಿ ನಗರದಲ್ಲಿ ನೋಡೋದಾದರೆ 1,303.29 ತೋಟಗಾರಿಕೆಯಲ್ಲಿ ಯಾವುದೇ ಒಂದು ಲಾಸ್ ಆಗಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ನವಲಗುಂದದಲ್ಲಿ ನೋಡಿದರೆ 23,993.98 ತೋಟಗಾರಿಕೆಯಲ್ಲಿ 2,323.37 ಅಂತ ಟೋಟಲ್ ಆಗಿ 26,317.35 ಲಾಸ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಅಣ್ಣಿಗೇರಿ ತಾಲೂಕಿನಲ್ಲಿ 15,324 ಕೃಷಿ ಕ್ಷೇತ್ರ, ಅದು 1,063 ಎಕರೆ ತೋಟಗಾರಿಕೆ ಇಲಾಖೆಯಲ್ಲಿ ಲಾಸ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. 16,387.87 ಲಾಸ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಕುಂದಗೋಳದಲ್ಲಿ ನೋಡೋದಾದರೆ 13,440 ತೋಟಗಾರಿಕೆ ಕ್ಷೇತ್ರದಲ್ಲಿ 244 ಎಕರೆ, ಒಟ್ಟು ಟೋಟಲ್ 13,684 ಎಕರೆಗಳು. ಮತ್ತು ಇಲ್ಲಿ ಟೋಟಲ್ 88,970 ಕೃಷಿ ಕ್ಷೇತ್ರ ಮತ್ತು 4,526 ಎಕರೆದಷ್ಟು ತೋಟಗಾರಿಕೆ. ಮತ್ತು ಇಲ್ಲಿ ಟೋಟಲ್ ಆಗಿ 93,496 ಎಕರೆದಷ್ಟು ಧಾರವಾಡ ಜಿಲ್ಲೆಯಲ್ಲೇ ಲಾಸ್ ಆಗಿದೆ ಅನ್ನೋ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಸಾರ್ವಜನಿಕರ ಪ್ರಕಟಣೆ ಕೂಡ ಇದು. ಹೀಗಾಗಿ ಧಾರವಾಡ ಜಿಲ್ಲೆ ಇದು 2025-26ನೇ ಸಾಲಿನ ಇನ್ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಧಾರವಾಡ ಜಿಲ್ಲೆದವರು ನೋಡ್ತಾ ಇರುವಂಥವ್ರಿಗೆ ಈ ರೀತಿಯಾದಂಥ ಒಂದು ಮಾಹಿತಿ ಇತ್ತು. ಇಲ್ಲಿ ಈ ಮಾಹಿತಿ ಎಲ್ಲರೂ ಕೂಡ ಮಾಹಿತಿ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಬೇರೆ ಡಿಸ್ಟಿಕ್ನವ್ರು ಕೂಡ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಪ್ರತಿಯೊಂದು ಡಿಸ್ಟಿಕ್ಕಿದ್ದು ಕೂಡ ನಾನು ಬೆಳೆ ಪರಿಹಾರ ಪಟ್ಟಿ ಆಗಿರ್ಬೋದು, ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ಬೋದು, ಪ್ರತಿದಿನ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ. ಹಾಗಾಗಿ ಪರಿಹಾರ ಜಮಾ ಆಗುವವರೆಗೂ ಇದು ಬೆಳೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಈ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಹಾಗಾಗಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಾವು ಯಾವುದೇ ಡಿಸ್ಟಿಕ್ನಲ್ಲಿ ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಸರ್ಕಾರದಿಂದ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸರ್ಕಾರಿ ಯೋಜನೆಗಳು ಯಾವುದೇ ಇರಲಿ, ಕೇಂದ್ರ ಸರ್ಕಾರದಿರಲಿ ಮತ್ತು ರಾಜ್ಯ ಸರ್ಕಾರದಿರಲಿ, ಯಾವುದೇ ಒಂದು ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂಥ ಮಾಹಿತಿ ಇತ್ತು ಅಂದ್ರೆ ನಾನು ಪಟ್ಟಂತ ವಿಡಿಯೋ ಮಾಡ್ತೀನಿ. ನಿಮ್ಗೆ ನೋಟಿಫಿಕೇಷನ್ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಯಾವುದೇ ಸಂದರ್ಭದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ಅದು ನೋಟಿಫಿಕೇಷನ್ ಬರುತ್ತೆ. ಆಗ ವಿಡಿಯೋ ನೀವು ಮೊದಲಿಗೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಎಕ್ಸಿಟ್ ಆದರೆ ಅಂದ್ರೆ ನಾವು ಹಾಕುವಂಥ ಯಾವುದೇ ಒಂದು ವಿಡಿಯೋಗಳು ನಿಮಗೆ ತಲುಪೋದಿಲ್ಲ. ಹಾಗಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋ ಮುಗಿಸ್ತೀನಿ.